ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿರುವ ಅವರು ಈ ಬಾರಿ ದಿಗ್ವಿಜಯ ಸಾಧಿಸಿ ಇತಿಹಾಸ ಸೃಷ್ಟಿಸಲು ಮುಂದಾಗಿದ್ದಾರೆ. ಹಾಗಿದ್ರೆ ಬಿಜೆಪಿ ಅಭ್ಯರ್ಥಿಯ ಪ್ರಚಾರ ಹೇಗಿದೆ ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿರುವ ಗಾಯತ್ರಿ ಸಿದ್ದೇಶ್ವರ್, ಮುನಿಸು ಬಿಟ್ಟು ಅಭ್ಯರ್ಥಿ ಪರ ಪ್ರಚಾರ ನಡೆಸುತ್ತಿರುವ ರೆಬಲ್ ನಾಯಕರು, ದಿಗ್ವಿಜಯ ಸಾಧಿಸಿ ಹೊಸ ಇತಿಹಾಸ ಬರೆಯೋಕೆ ಮುಂದಾದ ಬಿಜೆಪಿ ಅಭ್ಯರ್ಥಿ. ವಿಶ್ವಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರಿಗೆ, ಜನಪ್ರಿಯ ಸಂಸದ ಸಿದ್ದೇಶ್ವರನವರಿಗೆ, ದಾವಣಗೆರೆಯಲ್ಲಿ ಬಿಸಿಲ ಕಾವು ದಿನೇ ದಿನೇ ಹೆಚ್ಚಾಗುತ್ತಿದ್ದಂತೆ ಲೋಕಸಭಾ ಚುನಾವಣಾ ಕಾವು ಕೂಡ ಏರತೊಡಗಿದೆ. ಅಭ್ಯರ್ಥಿಗಳು ಬಿರು ಬಿಸಿಲನ್ನು ಲೆಕ್ಕಿಸದೆ ಮತಬೇಟೆ ನಡೆಸುತ್ತಿದ್ದಾರೆ. ದಾವಣಗೆರೆ ಲೋಕಸಭಾ ವ್ಯಾಪ್ತಿಗೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರಚಾರ ನಡೆಸಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಮಹಿಳಾ ಅಭ್ಯರ್ಥಿಗಳ ಜೊತೆ ಅಹಿಂದ ವರ್ಗದವರು ಬಿಜೆಪಿ ಅಭ್ಯರ್ಥಿಯ ಕೈ ಹಿಡಿಯಲಿದ್ದು, ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ದಿಗ್ವಿಜಯ ಸಾಧಿಸಿ ಇತಿಹಾಸ ಬರೆಯೋಕು ಮುಂದಾಗಿದ್ದಾರೆ. ತಮ್ಮ ಅಮೂಲ್ಯವಾದ ಮತವನ್ನು ಕಮಲದ ಗುರುತಿಗೆ ಕೊಡುವುದರ ಮೂಲಕ ನನ್ನನ್ನು ಚುನಾಯಿಸಿ ಕಳಿಸಬೇಕು ತಮ್ಮಲ್ಲಿ ಕಳಕಳಿಯಿಂದ ನಮಸ್ಕರಿಸಿ ಬೇಡ್ತಿದ್ದೇನೆ. ನಮಗೆ ಮೋದಿಜಿಯವರ ಅವಶ್ಯಕತೆ ಇದೆ. ನಮ್ಮ ದೇಶದ ಸುಭದ್ರತೆಗೆ ಮೋದಿಜಿಯವರು ಬೇಕು. ಮಹಿಳೆಯರ ಸುರಕ್ಷತೆಗೆ ಮೋದಿಜಿಯವರು ಬೇಕು. ಮಕ್ಕಳ ಭವಿಷ್ಯಕ್ಕಾಗಿ ಮೋದಿಜಿಯವರು ಬೇಕು. ಅವರನ್ನು ಆರಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆ ಜವಾಬ್ದಾರಿಯನ್ನು ಮನದಲ್ಲಿ ಇಟ್ಕೊಂಡು ತಾವು ಓಟ್ ಹಾಕೋದಲ್ಲದೆ ತಾವುಗಳು ಮಾಡುವ ಕೆಲಸದ ಮೂಲಕ ಅವರನ್ನು ನಾವು ಆರಿಸಿದ್ದೀವಿ ಅಂತ ಹೆಮ್ಮೆಯಿಂದ ನೀವು ಹೇಳ್ಕೋಬಹುದು. ಯಾಕೆಂದ್ರೆ 5 ವರ್ಷ ಅವರು ಆಳ್ವಿಕೆ ಮಾಡಿದಾಗ ಈಗ 10 ವರ್ಷ ಏನು ಮಾಡಿದ್ರೆ ಮುಂದೆ 5 ವರ್ಷ ಇನ್ನು ಯಾವ್ಯಾವ ಯೋಜನೆಗಳನ್ನು ತರ್ಬೋದು ಅಂತೇಳಿ ನಾವೆಲ್ಲ ಅದನ್ನು ಮಂದಟ್ಟು ಮಾಡ್ಕೋಬೇಕಾಗುತ್ತೆ. ಅವರು ಕಿಸಾನ್ ಸನ್ಮಾನ್ ಯೋಜನೆ ಮತ್ತು ಉಜ್ವಲ ಯೋಜನೆ ಇಂಥ ಸಾಮಾನ್ಯ ಮನುಷ್ಯರಿಂದ ಬೇಕಾಗಿರೋ ಅಂಥದ್ದು ಕೆಳಮಟ್ಟದಿಂದ ತಾಯಿಯಂದರಿಗೆ ಏನು ಬೇಕು ಅನ್ನೋದು, ಮತ್ತು ಯುವಕರಿಗೆ ಮತ್ತು ಕಿಸಾನ್ ಅಂದರೆ ರೈತರಿಗೆ ಬೇಕಾದಂಥ ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿದ್ದಾರೆ. ಅದನ್ನು ಎಲ್ಲ ಮನಸ್ಸಿಕೊಂಡು ಕಿಸಾನ್ ಯೋಜನೆಯಲ್ಲಿ 1,46,902 ಜನ ಅದರ ಫಲಾನುಭವಿಗಳಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಮತಯಾಚನೆ ನಡೆಸುತ್ತಿರುವ ಗಾಯತ್ರಿ ಸಿದ್ದೇಶ್ವರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನಪರ ಕೆಲಸಗಳು ಹಾಗೂ ಪತಿ ಜಿಎಂ ಸಿದ್ದೇಶ್ವರ್ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ತಿಳಿಸುವ ಮೂಲಕ ಮತಯಾಚನೆ ನಡೆಸುತ್ತಿದ್ದಾರೆ. ಈಗಾಗಲೇ ದಾವಣಗೆರೆ ಜನರು 6 ಬಾರಿ ನಮ್ಮ ಕುಟುಂಬವನ್ನ ಬೆಂಬಲಿಸಿಕೊಂಡು ಬರುತ್ತಿದ್ದು, ಈ ಬಾರಿಯೂ ಕ್ಷೇತ್ರದ ಜನರು ನನ್ನನ್ನು ಆಯ್ಕೆ ಮಾಡುತ್ತಾರೆಂಬ ನಂಬಿಕೆ ಇದೆ ಎನ್ನುತ್ತಾರೆ. ಕಿಸಾನ್ ಸನ್ಮಾನ್ ಯೋಜನೆ ಈಗ 10,000 ಕೊಡ್ತಾ ಇದ್ರು, 6,000 ಮಾತ್ರ ಕೇಂದ್ರದಿಂದ ಬಂದ್ರೆ 4,000 ಯಡಿಯೂರಪ್ಪನವರು ಆಯ್ತು. ಅದೇ ಈಗ ಬಂದಿರೋ ಕಾಂಗ್ರೆಸ್ ಸರ್ಕಾರ ಆ 4,000 ಕಟ್ ಮಾಡಿ ಬರೀ ನಮ್ಮ ಕೇಂದ್ರದಿಂದ ಬರೋ 6,000 ಮಾತ್ರ ರೈತರಿಗೆ ಸೇರ್ತಾ ಇದೆ. ಅದನ್ನ ನಾವೆಲ್ಲ ಮಂದಟ್ಟು ಮಾಡಬೇಕು. ಕಾಂಗ್ರೆಸ್ ಬಂದ್ರೆ ಬರನೇ ಬರೋದು ಹೊರತು ಅಲ್ಲಿಂದ ಬೆಳೆನೂ ಇಲ್ಲ, ಮಳೆನೂ ಇಲ್ಲ, ಏನೂ ಇಲ್ಲ. ನಾವು ಯಾವಾಗಲೂ ಬರದಲ್ಲೇ ಇರಬೇಕಾಗುತ್ತೆ. 2 ಸಲ ಬಂದಾಗಲೂ 2 ಸಲ ಬರ ಅನುಭವಿಸಿದ್ದೀವಿ. ನಾವೆಲ್ಲ ನಮ್ಮ ಯಡಿಯೂರಪ್ಪ ಇದ್ದಾಗ ಒಳ್ಳೆ ಮಳೆ ಬೆಳೆ ಆಗ್ತಾ ಇತ್ತು. ಆ ಥರ ದೇವರು ನಿಮ್ಮೆಲ್ಲರಿಗೂ ರೈತರಿಗೆ ಹಿಡಿದು ಎಲ್ಲರಿಗೂ ಒಳ್ಳೆ ಬೆಳೆ ಕೊಟ್ಟು ಆಶೀರ್ವಾದ ಎಲ್ಲ ಸಮೃದ್ಧಿಯಾಗಿ ಬೆಳೆಸಲಿ ಅಂತ ಹೇಳಿ ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ. ಜೈ ಭಾರತ್ ಮಾತೆ. ಒಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿದ್ದು, ಈ ಬಾರಿ ಗೆದ್ದು ಇತಿಹಾಸ ಬರೆಯೋಕೆ ಮುಂದಾಗಿರೋದಂತೂ ಸುಳ್ಳಲ್ಲ.